ಸಿಂಹರಾಶಿ ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸಗಳನ್ನು ವ್ಯವಹಾರಗಳನ್ನು ನಿಭಾಯಿಸಬೇಕು. ಆದರೆ ಅತಿಯಾದಂತಹ ಬುದ್ಧಿವಂತಿಕೆ ಒಂದಷ್ಟು ತೊಂದರೆಗೆ ಕಾರಣವಾಗುತ್ತೆ. ಕೆಲವರಿಗೆ ಆ ವಿವೇಚನೆ ಇರುವುದಿಲ್ಲ. ಪ್ರತಿ ಕ್ಷಣದಲ್ಲೂ ಕೂಡ ಅತಿಯಾದಂತಹ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನಾವು ಏನೋ ಗಳಿಸಿಬಿಡ್ತೀವಿ, ಏನೋ ಸಾಧನೆಯನ್ನು ಮಾಡ್ತೀವಿ, ಜಯವನ್ನು ಹೊಂದುತ್ತೀವಿ ಅಂತಕ್ಕಂತಹ ಭ್ರಮಾಲೋಕದಲ್ಲಿರ್ತಾರೆ. ಅಂಥವರಿಗೆ ತಕ್ಕ ಪಾಠ ಆಗುವಂತಹ ದಿವಸ ಇದಾಗುತ್ತೆ. ಮಕ್ಕಳು ಅಗತ್ಯವಾಗಿ ಪೋಷಕರ ಮಾತನ್ನು ಕೇಳಬೇಕು. ಇಲ್ಲದೇ ಇದ್ದರೆ ತೊಂದರೆಯನ್ನು ಅನುಭವಿಸ್ತೀರಿ. ಆನಂತರದಲ್ಲಿ ನಿಮ್ಮ ಮಾತನ್ನು ಕೇಳಬೇಕಾಗಿತ್ತು ಅಂತ ಹೇಳಿ ಅಂದ್ಕೊಳ್ಳುವಂತಹ ಪರಿಸ್ಥಿತಿ, ಸಮಯ ಮೀರಿ ಹೋಗಿರುವಂಥದ್ದು. ತಂದೆ ಮಕ್ಕಳ ಮಧ್ಯದಲ್ಲಿ, ವಿದ್ಯಾರ್ಥಿಗಳು ಶಿಕ್ಷಕರ ಮಧ್ಯದಲ್ಲಿ ಏನೋ ಒಂದು ರೀತಿಯ ಮುನಿಸು ಬರಬಹುದು. ಅಂದರೆ ಜಗಳಕ್ಕೆ ಕಾರಣ ಆಗಬಹುದು. ಅಥವಾ ಉಪಾಧ್ಯಾಯರು ಹೇಳಿದ್ದನ್ನು ಮಕ್ಕಳು ಕೇಳದೇ ಇರ್ಬೋದು, ತಂದೆಯವರು ಅಥವಾ ಪೋಷಕರು ಹೇಳಿದ್ದನ್ನು ಮಕ್ಕಳು ಕೇಳದೇ ಇರಬಹುದು, ಅಥವಾ ಮಕ್ಕಳು ಹೇಳುವುದಕ್ಕೆ ಹೊರಟಿರತಕ್ಕಂತಹ ವಿಚಾರದ ಬಗ್ಗೆ ಅಪಾರ್ಥವನ್ನು ಮಾಡಿಕೊಂಡಂತಹ ಹಿರಿಯರು ಅದನ್ನು ಒಪ್ಪದೇ ಇರಬಹುದು. ಹೀಗೆಲ್ಲ ವೈಮನಸ್ಯಕ್ಕೆ ಅದು ಕಾರಣವಾಗುತ್ತೆ. ಬಟ್ಟೆ ವ್ಯಾಪಾರಿಗಳಿಗೆ ಬೆಂಕಿಯ ಅವಘಡದ ಸೂಚನೆ ಇದೆ. ತುಂಬ ಎಚ್ಚರಿಕೆಯನ್ನು, ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾದಂಥದ್ದು. ಸುಳ್ಳು ಹೇಳ್ತಕ್ಕಂಥವ್ರಿಗೆ ಈ ದಿವಸ ತಕ್ಕ ಶಿಕ್ಷೆ ಆಗ್ತಕ್ಕಂಥದ್ದು. ಕೆಲವರಿಗೆ ಯಾವುದೋ ಒಳ್ಳೆಯ ಸಮಯ ಇದ್ದು ಆ ಕ್ಷಣದಲ್ಲಿ ಪಾರಾಗಬಹುದು. ಆದರೆ ಯಾವತ್ತೂ ಸುಳ್ಳು ಹೇಳೋರಿಗೆ ಒಂದಲ್ಲ ಒಂದು ದಿವಸ ಶಿಕ್ಷೆ ಅಂತಕ್ಕಂಥದ್ದು ಇರುತ್ತೆ. ಆದರೆ ನಿಮ್ಮ ರಾಶಿಗೆ ಈ ದಿವಸ ತತ್ಕ್ಷಣದಲ್ಲೇ ಅದರ ಪ್ರಭಾವ, ಪರಿಣಾಮ, ಫಲಿತಾಂಶ ಅಲ್ಲೇ ಸಿಕ್ಕುವಂಥದ್ದು. ವಿದ್ಯಾರ್ಥಿಗಳಿಗೆ ತುಂಬ ಹಿನ್ನಡೆಯಾಗ್ತಕ್ಕಂತಹ ದಿವಸ. ಕಾರಣ, ನಿಮ್ಮ ಓದಿನ ವಿಚಾರವನ್ನು ಬಿಟ್ಟು ಬೇರೆ ಚಟುವಟಿಕೆಗಳಲ್ಲಿ ನೀವು ತಲ್ಲೀನರಾಗಿರಬಹುದು. ಅದಕ್ಕೆ ಆಸಕ್ತಿ ಹೆಚ್ಚಾಗಬಹುದು. ಇದರಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ. ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಅಥವಾ ಪಠನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಅನೇಕರಿಗೆ ತಮ್ಮ ನೌಕರಿಯ ಬಗ್ಗೆ ಅಸಮಾಧಾನ ಅಥವಾ ತಮ್ಮ ಕೆಲಸದ ಬಗ್ಗೆ ಸಮಾಧಾನ ಇಲ್ಲದಲೇ ಈ ಕೆಲಸವೇ ಬೇಡ ಅನ್ನುವಂತಹ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಅಥವಾ ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು, ಈ ರೀತಿಯ ನಿರ್ಧಾರಗಳಿಗೆ ಮುಂದಾಗುವಂಥದ್ದಾಗತ್ತೆ. ನಿಮ್ಮ ನಿರೀಕ್ಷೆಗಳು ತುಂಬ ಇರುತ್ತೆ. ಆದರೆ ದುರಾದೃಷ್ಟ, ಯಾವ ನಿರೀಕ್ಷೆಗಳು ಕೂಡ ಕೈಗೂಡುವುದಿಲ್ಲ ಅನ್ನುವಂಥದ್ದು ಬೇಸರಕ್ಕೆ ಕಾರಣವಾಗುತ್ತೆ. ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳಿಗೆ ಪರಿಸ್ಥಿತಿ ಆರ್ಥಿಕವಾಗಿ ತುಂಬ ಗಂಭೀರವಾದಂಥದ್ದಾಗತ್ತೆ. ಬಹಳ ಪ್ರಾಮಾಣಿಕವಾದಂತಹ ಕೆಲಸವನ್ನು ಮಾಡುವಂತಹ ಸಂಕಲ್ಪ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣಬಹುದು. ಟೀಮ್ ವರ್ಕ್ ಅಂತ ಹೇಳಿ ಏನು ಮಾಡ್ತಾರೆ ಅಂಥವರಿಗೆ ಶುಭ ಇರುವಂಥದ್ದು. 4-6 ಜನ ಒಟ್ಟಿಗೆ ಸೇರಿ ಮಾಡ್ತಕ್ಕಂತಹ ಕೆಲಸದಲ್ಲಿ ಯಾರದ್ದೋ ಒಬ್ಬರ ಅದೃಷ್ಟ ತುಂಬ ಉತ್ಕೃಷ್ಟವಾಗಿದ್ದರೆ ಅದರಿಂದ ಜೊತೆಯಲ್ಲಿರ್ತಕ್ಕಂಥವರಿಗೂ ಕೂಡ ಒಂದಷ್ಟು ಸಹಾಯವಾದೀತು ಅನ್ನುವಂಥದ್ದು. ಕೆಟ್ಟ ವಾರ್ತೆ ಅಥವಾ ಕೆಟ್ಟ ವಿಚಾರಗಳು ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರ್ತಕ್ಕಂತಹ ದಿವಸವಾಗುತ್ತೆ. ಏನೇ ಮಾಡಿದರೂ ಕೂಡ ಸರಿತಪ್ಪುಗಳ ವಿವೇಚನೆಯನ್ನು ನಾವಿಟ್ಟುಕೊಂಡು ಯೋಚನೆಯನ್ನು ಮಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ ಆರ್ಥಿಕವಾಗಿ ಲಾಭ ಇದೆ. ಏನೇ ಲಾಭ ಇದ್ದರೂ ಕೂಡ ಸರಿಯಾದಂತಹ ಲೆಕ್ಕಾಚಾರ ಇಲ್ಲದೆ ನಷ್ಟದ ಪರಿಸ್ಥಿತಿಯನ್ನು ನೋಡಬೇಕಾದಂಥದ್ದು. ವಿಪರೀತವಾದಂತಹ ಖರ್ಚು, ಅನಗತ್ಯವಾದಂತಹ ಖರ್ಚು, ದುಂದುವೆಚ್ಚ ಇತ್ಯಾದಿಗಳೆಲ್ಲವೂ ಕೂಡ ನಿಮ್ಮ ಆದಾಯವನ್ನೇ ನುಂಗು ಹಾಕತಕ್ಕಂತಹ ಕೆಲಸ ಅಲ್ಲೇ ಆಗತ್ತೆ. ನಿಮ್ಮ ಆಲೋಚನೆ, ನೀವಿರ್ತಕ್ಕಂತಹ ವಾತಾವರಣ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ಏನು ಬಂದರೂ ಕೂಡ ನಾನು ಅದನ್ನೆಲ್ಲವನ್ನು ತಡ್ಕೊಳ್ತೀನಿ, ಎದುರಿಸ್ತೀನಿ ಅಂತಕ್ಕಂತಹ ಆತ್ಮವಿಶ್ವಾಸ ಏನಿದೆ ಅದು ನಿಮ್ಮ ತನವನ್ನು ಗಟ್ಟಿ ಮಾಡ್ತಕ್ಕಂಥದ್ದಾಗತ್ತೆ. ಸಮಯಕ್ಕೆ ಮಹತ್ವ ನೀಡ್ತಕ್ಕಂಥದ್ದು, ದೃಢವಾದಂತಹ ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು, ಇದನ್ನು ಸ್ವಲ್ಪ ಸಡಿಲ ಮಾಡಿಕೊಳ್ಬೇಕು. ಇದು ಯಾವುದೂ ತಪ್ಪಲ್ಲ. ಸಮಯಕ್ಕೆ ಆದ್ಯತೆಯನ್ನು ನೀಡ್ತಕ್ಕಂತಹದ್ದು ನಿಜವಾಗಲೂ ಬಹಳ ಒಳ್ಳೆಯದು. ಹಾಗೇ ಸರಿಯಾದಂತಹ ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಆದರೆ ಇದರಿಂದ ನಿಮ್ಮ ಕೆಲಸಕ್ಕೆ ಅಡ್ಡಿ ಆಗ್ತಾ ಇದೆ ಅಂತಾದರೆ ಸ್ವಲ್ಪ ಮಟ್ಟಿಗೆ ಅನುಸರಿಸ್ಕೊಳ್ತಕ್ಕಂತಹ ಮನೋಭಾವವನ್ನು ಬೆಳೆಸ್ಕೊಂಡ್ರೆ ಅದು ಬಹಳ ಒಳ್ಳೆಯದಾಗಿರುತ್ತೆ ಅಂತ ಅರ್ಥ. ಪ್ರಜ್ಞಾವಂತರು ನಿಮ್ಮ ಸುತ್ತಮುತ್ತ ಇದ್ದರೂ ಕೂಡ ಅವರುಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ದಲೆ ನಿಮ್ಮ ವ್ಯವಹಾರದಲ್ಲಾಗಲಿ, ನಿಮ್ಮ ಉದ್ಯೋಗದಲ್ಲಾಗಲಿ ಏನೋ ಒಂದು ರೀತಿಯಲ್ಲಿ ಹಿನ್ನಡೆಯನ್ನು ಅಥವಾ ಅಸಮಾಧಾನಕರವಾದಂತಹ ವಾತಾವರಣವನ್ನು ನೀವು ಎದುರಿಸಬೇಕಾಗತ್ತೆ ಅನ್ನುವಂಥದ್ದು.
ಅವಿವಾಹಿತರ ಕಷ್ಟಗಳನ್ನು ಕೇಳುವಂಥವರೇ ಇಲ್ಲ, ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಯಾವ ಸ್ವತಂತ್ರವೂ ಇಲ್ಲ. ಈ ರೀತಿಯ ಸಮಸ್ಯೆಯಲ್ಲಿ ಒಂದು ಒದ್ದಾಟವನ್ನು ಮಾಡಬೇಕಾದಂಥದ್ದು. ಗುರುಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ, ಸದ್ಗುರುಗಳ ಅನುಗ್ರಹ ನಿಮಗಾಗಲಿ. ಆ ಒಂದು ಗುರುವಿನ ಅನುಗ್ರಹದಿಂದ ಎಲ್ಲ ಕಡೆಗಳಲ್ಲೂ ಕೂಡ ರಕ್ಷಣೆ ಸಿಕ್ಕಲಿ. ನಿಮ್ಮ ಸಂಕಲ್ಪಗಳು ಸತ್ಸಂಕಲ್ಪಗಳಾಗಿ ಪರಿವರ್ತನೆಯಾಗಿ ಈಡೇರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ವೈದ್ಯಕೀಯ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯ ಸವಾಲುಗಳು ಎದುರಾಗ್ತಕ್ಕಂತಹ ದಿವಸ ಇದು. ಅನಗತ್ಯವಾದಂತಹ ವಿಚಾರದಲ್ಲಿ ಚರ್ಚೆಯನ್ನು ಮಾಡಿ ಕಾಲಹರಣ ಮಾಡ್ತೀರಿ. ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿರುತ್ತೆ, ಜವಾಬ್ದಾರಿಯಿಂದ ವರ್ತಿಸಬೇಕಾದಂತಹ ಸಂದರ್ಭಗಳು ಬೇಕಾದಷ್ಟಿರುತ್ತೆ. ಆದರೆ ಅದೆಲ್ಲವನ್ನು ಮರೆತು ವಿನಾಕಾರಣ ಸಮಯವನ್ನು ಹರಣ ಮಾಡ್ತಕ್ಕಂಥದ್ದಾಗತ್ತೆ. ಮಧ್ಯಾಹ್ನದ ಹೊತ್ತಿಗೆ ಪ್ರಯಾಣ ಮಾಡಬೇಕಾದಂತಹ ಒಂದು ಸಂದರ್ಭವೂ ಕೂಡ ಒದಗಿ ಬರಬಹುದು. ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂತಹ ಸಾಧ್ಯತೆ ಇದೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಹಿಂದೆ ಮಾಡಿದಂತಹ ತಪ್ಪು ನಿಮಗೆ ವಿಷಾದವನ್ನು ವ್ಯಕ್ತಪಡಿಸುವಂತಹ ಪರಿಸ್ಥಿತಿಯನ್ನು ತಂದು ಒಡ್ಡುತ್ತೆ. ಅವತ್ತಿನ ದಿವಸ ಏನೂ ಗೊತ್ತಾಗೋದಿಲ್ಲ, ನಾನು ಮಾಡಿ ತಪ್ಪು ಅಂತ ಹೇಳಿ ಅದು ಅರಿವಾಗೋದಿಲ್ಲ. ಆದರೆ ಯಾವುದೋ ಸಂದರ್ಭ ಮತ್ತೆ ನಿಮ್ಮನ್ನು ಆ ಒಂದು ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಕ್ಕಂಥದ್ದಾಗಬಹುದು. ಋಣಾತ್ಮಕವಾದಂತಹ ಚಿಂತನೆಗಳು ನಿಮ್ಮನ್ನು ಹೆಚ್ಚಾಗಿ ಕಾಡುವಂಥದ್ದಿದೆ. ಹಾಗಾಗಿ ಮನಸ್ಸಿನಲ್ಲಿರತಕ್ಕಂತಹ ಎಲ್ಲ ಋಣಾತ್ಮಕವಾದಂತಹ ವಿಚಾರಗಳನ್ನು ದೂರ ಮಾಡಿ ಬಹಳ ಧನಾತ್ಮಕವಾಗಿ ಆಲೋಚನೆಗಳನ್ನು ಮಾಡಿದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಮಾರುತಿಯನ್ನು ಪ್ರಾರ್ಥನೆ ಮಾಡಿ. ಆ ಆಂಜನೇಯ ಸ್ವಾಮಿಯ ಅನುಗ್ರಹ ನಿಮ್ಮನ್ನು ಸರ್ವತ್ರ ಕಾಪಾಡಲಿ. ಶುಭವಾಗಲಿ.